ಮರಣ ಜನನ ಪ್ರಮಾಣ ಪತ್ರಕ್ಕೋಸ್ಕರ ಜನ ಪರದಾಡ್ತಾ ಇದ್ದಾರೆ. ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳಿ ಸಿಬ್ಬಂದಿ ಕಳ್ಳಾಟ ಆಡ್ತಿದ್ದಾರೆ. ಗದಗದ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ. ತಿಂಗಳಿಂದ ಮರಣ ಜನನ ಪ್ರಮಾಣ ಪತ್ರಕ್ಕೋಸ್ಕರ ಜನ ಅಲೆದಾಡೋದೇ ಆಗಿದೆ. ಇದೀಗ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ ಸಿಬ್ಬಂದಿಗೆ. ಜನರ ಆಕ್ರೋಶಕ್ಕೆ ಕಚೇರಿಯಿಂದ ಮಹಿಳಾ ಸಿಬ್ಬಂದಿ ಓಡಿ ಹೋಗಿದ್ದಾರೆ. ಡ್ಯೂಟಿ ಟೈಮ್ನಲ್ಲಿ ಕಚೇರಿಯಲ್ಲಿ ಕುರ್ಚಿಗಳು ಖಾಲಿ ಹೊಡಿತಾ ಇವೆ. ಪ್ರತಿದಿನ ಹೋದಾಗಲೂ ಕೂಡ ಕಳೆದ ಒಂದು ತಿಂಗಳಿಂದ ಇದೇ ಒಂದು ರಾಮಾಯಣ. ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಕೆಲಸ ಕಾರ್ಯವನ್ನು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ನಾವು ಸಮಯ ವ್ಯರ್ಥ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಕ್ರೋಶ ತಡೆಯೋಕ್ಕಾಗದೆ ಕಚೇರಿಯನ್ನೇ ಖಾಲಿ ಮಾಡಿಕೊಂಡು ಅಲ್ಲಿನ ಸಿಬ್ಬಂದಿ ಕಾಲು ಕಿತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಖಾಲಿ ಚೇರ್ಗಳಷ್ಟೇ ಅಲ್ಲಿ ಕಂಡು ಬರ್ತಾ ಇದೆ. ಗದಗದ ಲಕ್ಷ್ಮೇಶ್ವರದ ಚಿತ್ರಣ ಇದು. ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ಸಂಬಂಧಪಟ್ಟ ಅಧಿಕಾರಿಗಳೇ ಉತ್ತರವನ್ನು ಕೊಡಬೇಕಿದೆ. ಮುನ್ಸಿಪಾಲಿಟಿ ಯಾರು ಕೇಳ್ದಂಗೆ ಹೇಳ್ತಾರೆ, ಇಲ್ಲಾಂದ್ರೆ ಇವ್ರು ಹಲ್ಕಡಿಗಿರುವ 5 ತಿಂಗಳ ಅರ್ಜಿ ಕೊಟ್ಟು ಇಲ್ಲ ಅಂತಂದ್ರಿ 4 ದಿನ ಬಿಟ್ಟು ಬಾ ಅಂದ್ರೆ ಶುಕ್ರವಾರ ದಿನ ಫೋನ್ ಹಚ್ಚಿದ್ವಿ. ಅವತ್ತು ಬಂದ್ವಿ. ಇಲ್ಲ ಅಂದ್ರೆ ಈ ಮೇಡಮ್ ಅವ್ರ ಹತ್ರ ಬಂದ್ವಿ. ಇನ್ನೊಬ್ಬರು ಇದ್ರು. ಆ ಮೇಡಮ್ ಅವ್ರೇನು ನಿನ್ನೆ ಕುಂತ್ರು ಸರ್ವರ್ ಇಲ್ಲ ಅಂದ್ರೆ ಸರ್ವರ್ ಇಲ್ಲ ಅನ್ನತ್ಲೆ ಅಂದ್ರೆ ಅವ್ರು ಏನು ಮಾಡಿದ್ರಿ, ತೆಗೆದು ನೋಡ್ತೇನೆ ಅಂದ್ರಿ. ಕುಂತೀವ್ರಿ. ಯಾವ್ದ್ರ ಇದ್ರಾಗ ಎಂಟ್ರಿನೇ ಆಗಿಲ್ಲ ನಿಮ್ಮ ಅಂದ್ರಿ. ಆಸ್ಪತ್ರೆಗೆ ಹೋಗಂದ್ರಿ. ನಿನ್ನೆ ಆಸ್ಪತ್ರೆಗೆ ಹೋದ್ವಿ. ಮತ್ತು ಇವಾಗ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟ್ರ್ ಏನು ಹೇಳಿದ್ರಿ, ಇಲ್ಲಮ್ಮ ಒಂದು ತಿಂಗಳದ್ದು ಎಲ್ಲ ನಾವು ಅಲ್ಲೇ ಇದು ಮುನ್ಸಿಪಾಲಿಟಿ ಕೊಟ್ಟಿರ್ತೀವಿ, ಅಲ್ಲಿ ಡಾಕ್ಟ್ರನ್ನ ಹೋಗಿ ಕೇಳ್ರಿ ಅಂತ ಅವರು ಡಾಕ್ಟ್ರ್ ಹೇಳಿ ಕಳ್ಸಿರಿ. ಈಗ ಅಣ್ಣ ಆಚೆಗಡೆ ಈ ಮೇಡಮ್ನ ಕೇಳಿ ಮೇಡಮ್ಮ ಅಣ್ಣನ ಕೇಳಿದ್ರೆ ಆ ಅಣ್ಣನ ಕೇಳಿದ್ರಿ. ಅಣ್ಣ ಏನಂದ, ಈಗ ಆಗೋದಿಲ್ಲ ಶುಕ್ರವಾರ ದಿನ ಬರ್ರಿ ನನಗೆ ಅಂತಂದ್ರೆ. ಹಾಂ, ಇವತ್ತ ನಾಳೆ ಹಿಂಗಾರಿ. ಈಗ ಕೇಳಿದ್ರೆ ಶುಕ್ರವಾರ ಬರ್ರಿ, ಈಗ ಆಗೋದಿಲ್ಲ ನಮಗೆ. ಈ ಮೇಡಮ್ ಹಿಂಗಂದ್ರೆ ಮೇಡಮ್ ಅವ್ರಿಗೆ ಸೊನ್ನೆ ಮಾಡಿದ್ರೆ ಅವ್ರನ್ನ ಕೇಳಿದ್ರೆ ಅವರು ಶುಕ್ರವಾರ ಬಮ್ಮ ತೆಗಿಯೋಕ್ಕಾಗೋದಿಲ್ಲ ಅಂದ್ರೆ ಈಗ ಅವ್ರು ಡಾಕ್ಟ್ರ್ ಹೇಳಿ ಕಳ್ಸ್ಯಾರ ರೀ. ಪುಸ್ತಕ ಇರ್ತೈತಿ. ನಮ್ಮ ಹಳೆ ಕಳ್ಕೊಂಡು 5 ತಿಂಗಳ 14 ವರ್ಷ ಆತ್ರಿ. 7 ವರ್ಷಕ್ಕೆ ಕೋರ್ಟಿಂದ ಆರ್ಡರ್ ಕಾಪಿ ಬಂತ್ರಿ. ಕೋರ್ಟ್ ಆರ್ಡರ್ ಕಾಪಿ ಬಂದ್ರೆ ಇವರು ಅಲ್ಲಿ ಅದನ್ನ ಇಲ್ಲ ಅಂದ್ರೆ ಇವರ ಸುಳ್ಳು ಹೇಳಿದ್ರಿ. ಹಂಗಾರೆ ತೋರಿಸ್ಬರಿ ಅಂತ ಬಿಗ್ಗೆಚ್ಚಾಗ ಕೋರ್ಟ್ ಆರ್ಡರ್ ಇಂದಾಗ ಇಲ್ಲ ಸ್ಟಾಂಪ್ ಮಾಡಿಸ್ಕೊಡು ಕೊಡ್ತೇವೆ ಅಂದ್ರಿ. ಸ್ಟಾಂಪ್ ಮಾಡಿಸಿ ಕೊಟ್ಟೇವ್ರಿ. 5 ಮಂದಿ ಪಂಚಾಯತ್ ಸೈನ್ ಆತ್ರಿ, ಮೆಂಬರ್ದು ಆತ್ರಿ, ಮೆಂಬರ್ ಹೇಳತ್ರಿ. ಬೇರೆ ಅವಾಗ ಬಾ ಇವಾಗ ಬಾ 5 ತಿಂಗಳ ಇದು 6ನೇ ತಿಂಗಳು ಈಗ ನಾ ಅಡ್ಡಾಡಕತ್ತಿದ್ದ 6ನೇ. ಮತ್ತು ಈಗ ಅಲ್ಲಿ ಐತಿ ಅರ್ಜಿ ಇಲ್ಲಿ ಐತಿ. ಇದನ್ನ ಬಿಟ್ಟು ಏನಿಲ್ಲ ರೀ. ಈಗ ಮುದ್ಗಲ್ ಸರ್ ಬಂದಿಲ್ಲ, ಹೊಳ್ಳಿ ಇವ್ರು ಬಂದಿಲ್ಲ. ಅಡ್ಡಾಡಿ ಕೂಲಿ ಬಿಟ್ಟು ಕೊಟ್ಟೆ. ಹಾಂ, ಮತ್ತು ಅದ ಉದ್ದೇಶ ಮಾಡಿದ್ರಿ. ಅದ ರೊಕ್ಕ ಏನು ಕೇಳಿಲ್ರಿ, ಬೇರೆ ಓಡಿಸಾಡದ್ರಿ. ಅದನ್ನ ಕೇಳಿವ್ರಿ. ಈಗ ಎದ್ದು ಹೋದ್ ನೋಡ್ರಿ, ನಾವು ಕೇಳಿರ್ಲಿ ಆ ಸರ್ ಬಂದಿಲ್ಲ, ಈ ಸರ್ ಮುದ್ಗಲ್ ಸರ್ ಬೇಕು, ಆ ಸರ್ ಬೇಕ್ರಿ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣ ಪುರಸಭೆ ಕಚೇರಿ ಆವರಣದಲ್ಲಿ ಇದು ನೋಡ್ಬೋದು. ಇಲ್ಲಿ ಸಾಕಷ್ಟು ಜನರು ನಿತ್ಯ ಏನು ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರ ಮತ್ತು ಮನೆ ತೆರಿಗೆ ಸೇರಿದಂತೆ ಹಲವಾರು ಕೆಲಸಗಳಿಗೆ ನಿತ್ಯ ನೂರಾರು ಜನರು ಬರ್ತಾ ಇದ್ದಾರೆ. ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಸಾರ್ವಜನಿಕರನ್ನು ಸತಾಯಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರಿಯಾಗಿ ಅವರು ಕೆಲಸ ಮಾಡಿಕೊಡ್ತಾ ಇಲ್ಲ. ಸುಮಾರು ಒಂದೊಂದು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ 3 ತಿಂಗಳ 6 ತಿಂಗಳ ಅಲದಾಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು ಸಾಕಷ್ಟು ಜನರು ಈಗಾಗಲೇ ಅವರು ಬೇರೆ ಬೇರೆ ಒಂದು ಕೆಲಸಗಳೇನು ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, ಮನೆ ತೆರಿಗೆ ಸಾಕಷ್ಟು ಕೆಲಸಗಳಿಗೆ ಅವರು ಬಂದು ಕಾಯ್ತಾ ಇದ್ದಾರೆ. ಇಲ್ಲಿ ಯಾವೊಬ್ಬ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಆದರೆ ಎಲ್ಲಿ 4 ಒಂದು ಚೇರ್ಗಳು ಕಾಣ್ತವೆ, 4 ಸಿಬ್ಬಂದಿಗಳು ಕೂಡ ಇಲ್ಲಿಲ್ಲ. ಏನು ಜನರು ಕೆಲಸಕ್ಕೆ ಬಂದವರಿಗೆ ಅವರು ನಾಪತ್ತೆ ಆಗುವಂಥ ಏನು ಕೆಲಸ ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇಲ್ಲಿನ ಏನು ಸಿಬ್ಬಂದಿಗಳಿಗೆ ಹೇಳೋರು ಕೇಳೋರಲ್ಲ, ಬೇಜವಾಬ್ದಾರಿ ವರ್ತನೆ ಮಾಡ್ತಾ ಇದ್ದಾರೆ. ಈಗ ಏನು ಮರಣ ಪತ್ರಕ್ಕಾಗಿ ಒಬ್ಬರು ಕಳೆದ 4-5 ತಿಂಗಳಿಂದ ಕೂಡ ಅಲ್ದಾಡ್ತಾರೆ. ಅವರಿಗೆ ಮರಣ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇಲ್ಲ. ಈಗ ಅವರೇ ಇಲ್ಲಿದ್ದಾರೆ, ಕೇಳೋಣ. ಸರ್, ಯಾವ ಕೆಲಸಕ್ಕಾಗಿ ಬಂದಿದ್ರಿ, ಎಷ್ಟು ತಿಂಗಳಿಂದ ಅಲ್ದಾಡ್ತಾ ಇದ್ರಿ? ನಾವು 5 ತಿಂಗಳಿಂದ ಓಡಾಡೋದು ಸರ್. ಒಟ್ಟ ಕೊಡಾಕ ರೆಡಿ ಇಲ್ರಿ, ಮಾಡ್ತಾರ್ರಿ. ಈ ನಾಳೆ ಬಾ ನಾಡ್ದು ಬಾ ಅಂತ ಹೇಳ್ತಾರೆ ರೀ. ಅವ್ರು ಒಟ್ಟ ಮುದ್ಗಲ್ ಸರ್ ಮ್ಯಾಗ ಇವ್ರು ಹಾಕಿದ್ರಿ, ಬೆಳಗ್ಗೆಯವ್ರ ಮ್ಯಾಗ ಹಾಕಿದ್ರಿ, ಬೆಳಗ್ಗೆಯವ್ರು ಅವ್ರ ಮ್ಯಾಗ ಹಾಕಿದ್ರಿ. ಬರೀ ಹಿಂಗೆ ಒತ್ಕೊಂಡ ಹೊಂಟಾರಿ. ಒಟ್ಟ ಕೆಲ್ಸಕ್ಕೆ ಇಲ್ಲಿ ಬರೋದೇ ಇಲ್ರಿ. ಆಫೀಸಿನಾಗ ಇರೋದಿಲ್ಲ ಸರ್. ಅವ್ರು ಒಂದು ಪ್ರಮಾಣ ಪತ್ರಕ್ಕೆ 5 ತಿಂಗಳಿಂದ ಅಲ್ದಾಡ್ತಾ ಇದ್ರಿ. 5 ತಿಂಗಳಿಂದ ಓಡಾಡಕತ್ತೀವಿ ಸರ್. ಇವತ್ತು ಮತ್ತು ಮಂಜು ಸರ್ ಇಲ್ಲ, ಅವ್ರು ಬಂದಿಂದ ಕೊಡ್ತೀವಿ ಅಂತಾರೆ. ಮಂಜು ಸರ್ ಇರೋದೇ ಇಲ್ರಿ. ಅಮ್ಮ, ಏನು ನೀವು ಯಾವ ಕೆಲಸಕ್ಕಾಗಿ ಬಂದ್ರಿ, ಎಷ್ಟು ದಿನದಿಂದ ಅಲ್ದಾಡ್ತಾ ಇದ್ರಿ? ನಾವು ಶಿಗ್ಲಿ ಗ್ರಾಮದಿಂದ ಬಂದೇವ್ರಿ ಸರ್. ಒಂದು ನಮ್ಮ ತಮ್ಮಗಳದ್ದು ಜನನ ಪ್ರಮಾಣ ಪತ್ರ ಸಲುವಾಗಿ ಇದನ್ನ ಮಾಡಾಕತ್ತೇವ್ರಿ. 93ನೇ ಇಸ್ವಿ ಅಂದು ಈಗೆಲ್ಲ ಕೇಳಿದ್ರಿ. ಬರೀ ಇಂದು ಬಾ ನಾಳೆ ಬಂತ ಒಂದು ವಾರ ಓಡಾಡಿಸಿದ್ರಿ ಸರ್. ಆಮೇಲೆ ಇಲ್ಲಿ ಎಂಟ್ರಿ ಮಾಡಿ ನೋಡಿದ್ರೆ ಇದ್ರಾಗ ಎಂಟ್ರಿನ ಆಗಿಲ್ಲ. ಅದು ಆಸ್ಪತ್ರೆಗೆ ಹೋಗಿ ಕೇಳ್ಕೊಂಡು ಬಂದಿವ್ರಿ ಸರ್. ಅಲ್ಲಿ ಆಸ್ಪತ್ರೆಗೆ ಡಾಕ್ಟರ್
ಡಾಕ್ಟರ್ ಏನಂತಂದ್ರೆ ಇಲ್ಲಮ್ಮ ನಾವು ಒಂದು ತಿಂಗಳಿಗೆ ಅಲ್ಲಿ ಮುನ್ಸಿಪಿಟ್ಟಿರ್ತೇವೆ ಮುನ್ಸಿಪೇಟೆ ಒಳಗೆ ಮತ್ತು ನೀವು ಅಲ್ಲಿ ಹೋಗಿ ಕೇಳ್ರಿ ಕೈ ಬರೆದು ಪುಸ್ತಕ ಇರ್ತೈತೆ ಅಂತ ಹೇಳ್ರಿ ಅಂತಂದರು. ಬಂದು ಮೇಡಮ್ರಿಗೆ ಹೇಳಿದ್ರೆ ಮೇಡಮರು ಇಲ್ಲಿ ಕುಂತವ್ರಿಗೊಬ್ರಿಗೆ ಸೊನ್ನೆ ಮಾಡಿದ್ರು. ಅವ್ರನ್ನ ಕೇಂತ ಈ ಸರ್ನ ಕೇಳಿ ಇವ್ರು ಸರ್ ಏನಂತಂದ್ರೆ ಇವಾಗ ಆಗೋದಲ್ಲ ನಮ್ಗೆ 12 ದಿನ ಬಿಟ್ಟು ಬಂದ್ರೆ ಸರ್ 12 ದಿನ ಅಂದ್ರೆ ಯಾವಾಗ ರೀ ಅಂತ ಶುಕ್ರವಾರ ಮಠ ಬರೋಗ್ರಿ ಅಂತಂದ್ರಿ ಸರ್. ಹಂಗಾಗಿ ಆಯ್ತು ರೀ ಅಂತಂದ್ರೆ ಒಂದು ನಂಬರ ಕೊಡ್ರಿ ಸರ್ ನಾವು ಕಾಲ್ ಮಾಡ್ತೀವಿ ಏನು ಕೊಡಂಗಿಲ್ಲ ಅಂತಂದ್ರಿ. ಅಷ್ಟೊಂದು ಕ್ಯಾಮ್ರಾದವ್ರು ಬಂದರು ಅವ್ರು ಹೋಗಿಬಿಟ್ರಿ. ಮತ್ತು ಈ ನಮೂನಿ ಮಾಡಿದ ಪರಿಸ್ಥಳದವ್ರು ಬಂದು ಎಷ್ಟಂತ ಪೇಜಾಡ್ಬೇಕು ರೀ ಸರ್ ಇದೇನು ಹಾಂ ರೀ. ಇದಿಷ್ಟು ಜನರುಗಳು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.